ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಸಂಘರ್ಷ. ನೆನೆ ಗುಂಡಿನ ದಾಳಿಗೆ ಕಾಂಗ್ರೆಸ್ ಕಾರ್ಯಕರ್ತ ಮೃತಪಟ್ಟಿದ್ದಾರೆ. ಹುಸೇನ್ ನಗರದ ಮನೆ ತಲುಪಿದೆ ಈಗ ರಾಜಶೇಖರ್ ಮೃತದೇಹ. ಈ ರಾಜಶೇಖರ್ ಕಾಂಗ್ರೆಸ್ಸಿನ ಕಾರ್ಯಕರ್ತ. ನಿನ್ನೆ ಈ ಬ್ಯಾನರ್ ಗಲಾಟೆ ಏನ್ ನಡೀತು, ಅಲ್ಲಿ ರಾಜಶೇಖರ್ ಕೂಡ ಇದ್ದ. ಜೋರು ಸಂಘರ್ಷ ಆಗೋವಾಗ ರಾಜಶೇಖರ್ ಇದ್ದಕ್ಕಿದ್ದಂತೆ ರಸ್ತೆಯಲ್ಲಿ ಬೀಳ್ತಾರೆ. ಅಲ್ಲಿದ್ದವ್ರು ಹೇಳ್ತಾರೆ, ಸುತ್ತಮುತ್ತ ಇರೋರು ಫೈರಿಂಗ್ ಆಗಿದೆ, ಗುಂಡು ತಾಗಿದೆ, ಆತನಿಗೆ ಗುಂಡು ತಾಗಿದೆ ಅಂತ. ಬೆನ್ನಿನಿಂದ ಹೊಕ್ಕಂತಹ ಗುಂಡು ಆತನ ಎದೆಯನ್ನ ಸೀಳ್ಕೊಂಡು ಹೋಗಿದೆ. ಪಾಯಿಂಟ್ ಬ್ಲಾಂಕ್ ನಿಂದ ಶೂಟ್ ಆಗಿದೆ ಅಂತ ಪ್ರೆಸ್ ಮೀಟ್ ನಲ್ಲೂ ಕೂಡ ಹೇಳ್ತಾ ಇದ್ರು ಶ್ರೀರಾಮ್. ಜೊತೆಗೆ ಅಲ್ಲಿದ್ದವರು ಕೂಡ ಹೇಳ್ತಾ ಇದ್ರು, ಸ್ಥಳದಲ್ಲೇ ಆತ ಪ್ರಾಣ ಬಿಟ್ಟಿದ್ದಾನೆ ಅಂತ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆತ ರಸ್ತೆಯಲ್ಲಿ. ತಕ್ಷಣಕ್ಕೆ ಆತನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆತ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾನೆ. ಬೆನ್ನಿನ ಮೂಲಕ ಹೊಕ್ಕಂತಹ ಗುಂಡು ಎದೆ ಸೀಳ್ಕೊಂಡು ಹೋಗಿದೆ, ಆರ್ಪಾರ್ ಆಗಿದೆ. ಆ ಗುಂಡಿನ ತೀವ್ರತೆ ಅಂದ್ರೆ ಪಾಯಿಂಟ್ ಬ್ಲಾಂಕ್ ಇಂದ ತೀರಾ ಹತ್ರದಿಂದ ಶೂಟ್ ಮಾಡಿದ. ಫೈರಿಂಗ್ ಆಗಿದೆ, ಗಲಾಟೆ ಜೋರಾಗ್ತಾ ಇದ್ದಂತೆ ಗಲಾಟೆ ನಿಯಂತ್ರಿಸೋದಕ್ಕೆ ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಆದ್ರೆ ಸತೀಶ್ ರೆಡ್ಡಿ, ಭರತ್ ರೆಡ್ಡಿಯ ಆಪ್ತ, ಇಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಗಲಾಟೆ ಆಗ್ತಿದೆ ಅಂದಾಗ ಆತನಿಗೆ ಫೋನ್ ಹೋಗಿದೆ. ಆತ ಬಂದಿದ್ದಾನೆ ಸ್ಥಳಕ್ಕೆ. ಆತ ಸ್ಥಳದಲ್ಲಿ ನಿಂತು ಹೇಳಿದ್ರು, ನಮ್ಮದೇ ಸರ್ಕಾರ ಇದೆ, ಎಲ್ಲಿ ಬೇಕಾದ್ರೂ ಬ್ಯಾನರ್ ಹಾಕಿ ಅಂತ. ಗಲಾಟೆ ಜೋರಾದಾಗ ಫೈರಿಂಗ್ ಆಗಿದೆ. ರಾಜಶೇಖರ್ ನೆನೆದು ತಾಯಿ, ಸೋದರ ಸೋದರಿಯರು ಕಣ್ಣೀರು ಹಾಕ್ತಿದ್ದಾರೆ. ಕಾರ್ಯಕರ್ತ ಇದ್ದ, ನಿನ್ನೆ ಆ ಗಲಾಟೆಯಲ್ಲಿ ಮೃತಪಟ್ಟವರು. 4 ವರ್ಷಗಳಿಂದ ಭರತ್ ರೆಡ್ಡಿಯ ಜೊತೆ ನನ್ನ ತಮ್ಮ ಇದ್ದ. ಬಿಜೆಪಿಯವರ ಮೇಲೆ ನಾವು ಪ್ರಕರಣ ದಾಖಲಿಸಿದೀವಿ ಅಂತ ರಾಜಶೇಖರ್ ಕುಟುಂಬದವರು ಹೇಳ್ತಿದ್ದಾರೆ. ಏನ್ ಮಾಡೋದು ಸರ್, ನಾವು ಏನ್ ಮಾಡೋಕು, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಒಬ್ಬಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತಿ ಹಿಂಗೆ ಸತ್ತೋಗ್ಯಂತ ನನ್ ಮಗ ಅಂತ. ನಮಗೆ ಇವಾಗ ನಮ್ ತಮ್ಮ ಬೇಕಂದ್ರೆ ತಂದು ಕೊಡ್ತೀರೇನ್ ಸರ್? ಅವ್ರಿಗೆ ಶಿಕ್ಷೆ ಬೀಳ್ಬೇಕು ಸರ್. ಯಾರು ಮಾಡಿರೋ ದಾಳಿ ಅವ್ರ ಶಿಕ್ಷೆ ಬೀಳಲೇಬೇಕು, ನಾವು ಬಿಡೋದಿಲ್ಲ ಸರ್. ಇವಾಗ ನಮ್ ತಮ್ಮನಂತೂ ತರೋದಿಲ್ಲ, ಅವರು ಶಿಕ್ಷೆ ಅಂತೂ ಬೀಳಲೇಬೇಕು. ಯಾರು ಮಾಡಿದಾಗ್ಲಿ ಯಾರಾದಾಗ್ಲಿ ನಮಗ್ ಶಿಕ್ಷೆ ಬೀಳಲೇಬೇಕು. ನಮ್ಮ ಅಣ್ಣ ಒಂದು ಕಡೆ ಅಲ್ಲಿ ಹೋಗಿದ್ದ ಅವ್ರ ಹಿಂದೆ, ಹುಲ್ಲುಗಳು ತಗೊಂಡು ಸೀಸೆಗಳು ತಗೊಂಡು ಹಾಕಿ ಗನ್ ತಗೊಂಡು ಶೂಟ್ ಮಾಡ್ಯಾರಂತ. ಇಂಥವ್ರ ಮೇಲೆ ಅಂತ ಆ ಬುಲೆಟ್ ಯಾರನ್ನ ಸಾಯಿಸ್ತಾರಂತ ಗೊತ್ತಿಲ್ಲಲ್ಲ. ಗೊತ್ತಾದ್ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿವಿ. ಬಿಜೆಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿ ಹಿಂಗೆ ಅಂತ. ಯಾರ್ಯಾರ ಮೇಲೆ ಏನಿಲ್ಲ, ಬುಲೆಟ್ ಗೊತ್ತಾದ್ಮೇಲೆ ಆಮೇಲೆ ಗೊತ್ತಾಗ್ತದೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.